ನೊಂದವರ ಪರ ಧ್ವನಿಯಾದ ಕೃಷ್ಣರವರಿಗೆ ರಾಜ್ಯ ಪ್ರಶಸ್ತಿ. ಪತ್ರಿಕಾ ಕ್ಷೇತ್ರದಲ್ಲಿ ಪಾಂಡವಪುರದ ಕೀರ್ತಿ ಹೆಚ್ಚಿಸಿದ ಯುವ ವರದಿಗಾರ. ಪಾಂಡವಪುರ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಪಾಂಡವಪುರ ತಾಲೂಕಿನ ವರದಿಗಾರರಾದ ಕೃಷ್ಣ ಈರವರಿಗೆ 2026ರ ಅತ್ಯುತ್ತಮ ವರದಿಗಾರ ಎಂದು ಗುರುತಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಸಿಎಂ ಸಿದ್ದರಾಜು ಮತ್ತು ಹಿರಿಯ ಪತ್ರಕರ್ತರು, ಲೇಖಕರಾದ ಜಾಣಗೆರೆ ವೆಂಕಟರಾಮಯ್ಯ ಹಾಗೂ ಮುಂಜಾನೆ ವಾರ್ತೆ ಪತ್ರಿಕೆಯ ಸಂಪಾದಕ ಮುಖ್ಯಸ್ಥರಾದ ಹುಲಿ ಅಮರನಾಥ್ ಸನ್ಮಾನಿಸಿ ಅಭಿನಂದಿಸಿದ್ದು, ಈ ಸಂಬಂಧ ಮಂಡ್ಯ ಜಿಲ್ಲೆಯ ಭಾರತೀಯ ಭೂವಿ ಓಡ್ ಜನಾಂಗ ಪರಿಷತ್ ಡಿಸಿಸಿಐ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಸಮಿತಿಯ ಸದಸ್ಯರಾದ ಟಿಸಿ ಗುರಪ್ಪರವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಕೃಷ್ಣ ಈರವರ ಸ್ವಗೃಹಕ್ಕೆ ಭೇಟಿ ನೀಡಿ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪರವಾಗಿ ಮಂಡ್ಯ ಜಿಲ್ಲೆ ಹಾಗೂ ಸಮುದಾಯದ ಪರವಾಗಿ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಟಿಸಿ ಗುರಪ್ಪನವರು, ಪಾಂಡವಪುರ ತಾಲೂಕಿನ ಒಂದು ಪುಟ್ಟ ಕುಗ್ರಾಮದ ಮಡಕೆ ಪಟ್ಟಣ ಬಡತನದಲ್ಲಿ ಹುಟ್ಟಿ ಉನ್ನತ ವ್ಯಾಸಂಗ ಮಾಡಿ ಸಾಮಾಜಿಕ ಸೇವೆ ಮಾಡುವ ಉದ್ದೇಶದಿಂದ ಪತ್ರಿಕಾ ರಂಗವನ್ನು ಆಯ್ಕೆ ಮಾಡಿಕೊಂಡು ಸಾರ್ವಜನಿಕವಾಗಿ ನೊಂದವರ ಪರವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ, ಬಡವರಿಗೆ, ಅಸಹಾಯಕರಿಗೆ ತಮ್ಮ ಲೇಖನಿಯ ಮೂಲಕ ಅಧಿಕಾರಿಗಳ, ಜನಪ್ರತಿನಿಧಿಗಳ ಗಮನಕ್ಕೆ ತಂದು ತಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಬಂದಿರುವುದು ಶ್ಲಾಘನೀಯ. ಈ ಕಾರ್ಯವನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಅಭಿನಂದಿಸಿರುವುದು ನಮ್ಮ ಜಿಲ್ಲೆಗೆ ಹಾಗೂ ನಮಗೆ ಸಂತೋಷಕರವಾಗಿದೆ ಎಂದರು. ಕಳೆದ 40 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ವಂಚಿತ ಗ್ರಾಮವಾಗಿದ್ದ ಮಡಕೆ ಪಟ್ಟಣ 3 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅವರ ಜೀವನದ ಸ್ಥಿತಿಗತಿಗಳನ್ನು ನೋಡಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿ ಮಾಡಿ ಕುಡಿಯುವ ನೀರಿಗೆ ಪ್ರತ್ಯಕ್ಷ ಬೋರ್ವೆಲ್, ಪ್ರತಿ ಮನೆಗೂ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ಶ್ರಮ ವಹಿಸಿದ್ದು ಇದೇ ಗ್ರಾಮದ ಕೃಷ್ಣ ಎಂಬುವವರು. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ವರದಿಗಾರರಾಗಿ ಆಯ್ಕೆಯಾಗಿರುವುದು ಸಂತೋಷವೇ ಸರಿ. ಕೃಷ್ಣರವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೊಂದವರ ಪರವಾಗಿ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸೇವೆ ಮುಂದುವರಿಯಲಿ ಹಾಗೂ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎಂದು ಬೋವಿ ಸಮಾಜದ ಬಂಧುಗಳು ಆಶಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೃಷ್ಣ ಈರವರು, ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಹುಲಿ ಅಮರನಾಥ್ ರವರಿಗೆ ಹಾಗೂ ತನ್ನ ಹಿತೈಷಿಗಳಿಗೆ ಶುಭ ಕೋರಿದ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವೆಂಕಟರಾಯ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಳವಳ್ಳಿ ಚಂದ್ರಶೇಖರ್, ಬಾಲರಾಜ್, ಮುರ್ಗೇಶ್ ಎಸ್, ಅಗ್ರಹಳ್ಳಿ, ಸಿ ರಮೇಶ್, ಶ್ರೀರಾಂಪುರ ದೇವೇಂದ್ರ, ಚಂದ್ರ, ಸರವಣ, ತಂಗರಾಜು, ರಾಜು ಸೇರಿದಂತೆ ಇತರರಿದ್ದರು. ನಮಸ್ಕಾರ. ನಾನು ಮಂಡ್ಯ ಡಿಸ್ಟಿಕ್ ಭಾರತೀಯ ಭೋವಿ ಓಡ್ ಜನಾಂಗ ಪರಿಷತ್ನ ಜಿಲ್ಲಾಧ್ಯಕ್ಷ. ಈ ದಿನ ಇವತ್ತು ಈ ಪುಟ್ಟ ಹಳ್ಳಿ ಮಡಿಕೆ ಪಟ್ಟಣದಲ್ಲಿ ನಾವೆಲ್ಲ ಏನಕ್ಕೆ ಸೇರಿದ್ದೀವಿ ಅಂತಂದರೆ, ಈ ಕಲ್ಲು ಬಂಡೆಗಳ ಮಧ್ಯೆ ಈ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ನಮ್ಮ ಕೃಷ್ಣ ಅನ್ನೋ ವ್ಯಕ್ತಿ ಡಬಲ್ ಡಿಗ್ರಿ ಮಾಡಿ ಓದಿದ್ದು ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರೋಂಥ ಈ ಹುಡುಗ ಇವತ್ತು ರಾಜ್ಯ ಮಟ್ಟದಲ್ಲಿ ವರದಿಗಾರ ಪ್ರಶಸ್ತಿಯನ್ನು ಪಡೆದಿರ್ತಾರೆ ರಾಜ್ಯ ಮಟ್ಟದಲ್ಲಿ. ಹಾಗಾಗಿ ನಾವಿವತ್ತು ನಮ್ಮ ಮಂಡ್ಯ ಜಿಲ್ಲಾ OCCI ಸಂಘಟನೆ ಪರವಾಗಿ ನಾವೆಲ್ಲರೂ ಅವರ ಮನೆಗೆ ಬಂದು ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಈ ಹುಡುಗನ ಖ್ಯಾತಿ ಇನ್ನೂ ಮುಂದೆ ಬೆಳೆದು ಒಳ್ಳೆ ಎಡಿಟರ್ ಆಗಲಿ, ಪೇಪರ್ ಎಡಿಟರ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನನ್ನ ಕಣ್ಣು ಮುಂದೆ ಹೆಂಗೆಂಗೋ ಇದ್ದ ಈ ಹಳ್ಳಿ ಇವತ್ತು ಹೆಂಗೆಂಗೋ ಆಗೋಗ್ಬಿಟ್ಟಿದೆ. ಈ ಹುಡುಗ ನನ್ನ ಶಿಷ್ಯ. ನಾನು ಏನು ಹೇಳಿದ್ರೂ ನಾನು ಒಂದು ಹೇಳಿದ್ರೆ 4 ಮಾಡ್ಕೊಂಡು ಬರುವಂಥ ಬುದ್ಧಿವಂತ. ಇವ್ರು ಚೆನ್ನಾಗಿ ಬೆಳೀಲಿ, ಈ ಗ್ರಾಮ ಬೆಳೀಲಿ, ಈ ಗ್ರಾಮದ ಜನ ಎಲ್ಲರೂ ಚೆನ್ನಾಗಿ ಬೆಳೀಲಿ ಅಂತೇಳಿ ನಾನು ಆಶಿಸ್ತೇನೆ. ನಮಸ್ಕಾರ.